ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಂಥ ನಮ್ಮ ನಿರ್ದೇಶಕರಿಗೆ ಮೂರ್ತಿ ಅಣ್ಣವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ 18ನೇ ತಾರೀಕು ನೋಡಿ ಕರ್ನಾಟಕದಾದ್ಯಂತ ತುಂಬ ಅದ್ಧೂರಿಯಾಗಿ ಪ್ರಚಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ಕೂಡ ಮೂರ್ತಿ ಅಣ್ಣ ಹೇಳ್ದಂಗೆ ನಮ್ಮ ರಾಕ್ಷಸ ನಿರ್ದೇಶಕರು ಶ್ರೀ ಸರ್ ಯಾವಾಗ ಮಲಗ್ತಾಯಿದ್ರು, ಯಾವಾಗ ಊಟ ಮಾಡ್ತಾಯಿದ್ರು ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಗಿರೀಶ್ ಕಚ್ಚೆ ಅಂತ. ಈ ಕೋರ ಸಿನಿಮಾದಲ್ಲಿ ಕೋಡೈರೆಕ್ಟರ್ ಆಗಿ ಜೊತೆಗೆ ಒಂದು ಕಿಟ್ಟಿ ಜೊತೆ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ಒಂದು ಏನಪ್ಪಾ ಅಂತಂದ್ರೆ ಕಿಟ್ಟಿ ನನಗೆ 10 ವರ್ಷದ ಸ್ನೇಹಿತ. ಅವನಿಗೋಸ್ಕರ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡೆ. ಹಾಗೆ ನಾನು ಬಹಳಷ್ಟು ಜನ ನಿರ್ದೇಶಕರನ್ನ ನೋಡಿದ್ದೀನಿ. ಆದ್ರೆ ನಮ್ಮ ಹೊರಟಶ್ರೀಯರು ಒಂಥರ ರಾಕ್ಷಸ ಇದ್ದಂಗೆ. ಅವ್ರು ಇದು ಬೇಕಂದ್ರೆ ಅದು ಬೇಕು. ಬಟ್ ಅದ್ರ ಜೊತೆಗೆ ನಮ್ಮ ನಿರ್ಮಾಪಕರು ಹೇಗೆ ಅಂತಂದ್ರೆ, ನನ್ನ ಸಿನಿಮಾ ಜರ್ನಿ 15 ವರ್ಷ ಇಂಡಸ್ಟ್ರಿನಲ್ಲಿ ಇದ್ದುದು. ಸಿನಿಮಾ ಸೀರಿಯಲ್ಸ್ ಮತ್ತೆ ಸಿನಿಮಾದಲ್ಲಿರೋ ಅಷ್ಟು ಪ್ರೊಡ್ಯೂಸರ್ಗಳಿಗಿಂತ ನನಗೆ ಬಹಳ ತುಂಬಾ ಹತ್ತಿರವಾದಂಥವ್ರು, ತುಂಬಾ ಇಷ್ಟವಾದಂಥವ್ರು ಅಂದ್ರೆ ನಮ್ಮ ಪಿ ಮೂರ್ತಿ ಸರ್. ಯಾಕೆ ಅಂದ್ರೆ ನಿರ್ಮಾಪಕರು ಅಂತಂದ್ರೆ ಒಬ್ಬ ನಿರ್ಮಾಪಕನಿಗೆ ಸಿನಿಮಾ ಮಾಡೋದಕ್ಕೆ ದುಡ್ಡಿರ್ಬೇಕು ಅಂತ ಇಂಡಸ್ಟ್ರಿ ಹೇಳುತ್ತೆ. ಬಟ್ ನಮ್ಮ ಪಿ ಮೂರ್ತಿ ಸರ್ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ, ಒಬ್ಬ ನಿರ್ಮಾಪಕನಿಗೆ ಸಿನಿಮಾದು ಗಾಳಿಗಂಧ ಗೊತ್ತಿರಬೇಕು. ಬಟ್ ಇಡೀ ಬಿಗಿನಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಏನೇನ್ ಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ, ಈವನ್ ಒಂದೊಂದು ಶಾರ್ಟ್ಗಳು ಏನ್ ತೆಗಿಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ನಮ್ಮ ಪಿ ಮೂರ್ತಿ ಸರ್ಗಿದೆ. ಸೊ ಅವ್ರ ಜೊತೆ ಒಂದು ಕೆಲಸ ಮಾಡೋದು ನನ್ಗೆ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ಹೇಗಾಗಿದೆ ಅಂದ್ರೆ, ಕನ್ನಡ ಸಿನಿಮಾಗಳು ಇವತ್ತು ಹೆಚ್ಚಿಗೆ ಥಿಯೇಟರ್ಗಳಿಗೆ ಬರ್ತಿಲ್ಲ, ಕನ್ನಡ ಸಿನಿಮಾನ ನೋಡ್ತಿಲ್ಲ. ಯಾಕೆ ಅಂತಂದ್ರೆ ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತಾರೆ. ಸೊ ನಾನು ಈ ಮೂಲಕ ಮಾಧ್ಯಮ ಮಿತ್ರರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕನ್ನಡ ಸಿನಿಮಾದಲ್ಲಿ ದಮ್ ಇಲ್ಲ ಅಂತ ಹೇಳುವಂತವ್ರು ಈ ಕೋರ ಸಿನಿಮಾನ ನೋಡಿ ನಿಮ್ಗೆ ಅರ್ಥ ಆಗತ್ತೆ. ಈ ಕೋರ ಸಿನಿಮಾ ಮುಖಾಂತರ ಥಿಯೇಟರ್ಗಳು ಏನು ಮುಚ್ಚೋಗಿದೆ, ಬಹಳಷ್ಟು ಥಿಯೇಟರ್ಗಳು ಒಳ್ಳೊಳ್ಳೆ ಸಿನಿಮಾಗಳು ಬರದೆ ಮುಚ್ಕೊಂಡು ಹೋಗಿದೆ. ಅಂತ ಥಿಯೇಟರ್ಗಳು ಇನ್ನು ಮುಂದೆ ಆದ್ರೂ ತೆರ್ಕೊಳ್ಳಿ, ಕನ್ನಡ ಕಲಾವಿದರುಗಳನ್ನ ಬೆಳೆಸಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಜೊತೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಎಲ್ರಿಗೂ ಸಹ ಈ ಮುಖಾಂತರ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕು ನಮ್ಮ ಕೋರ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಿಮ್ಮ ಕೋರ ಸಿನಿಮಾ ಏನಿದೆ, ಇವರು ಡೈರೆಕ್ಟ್ರು ಮತ್ತೆ ನಮ್ಮ ಮೂರ್ತಿ ಅಣ್ಣ ಬರೀ ಸುಳ್ಳೆ ಹೇಳ್ತಾರೆ. ತುಂಬಾ ಕಷ್ಟ ಬಿದ್ದು ಮಾಡಿದೀವಿ ಅಂತ. ಬಟ್ ಒಂದು ವಿಚಾರ ಏನಂದ್ರೆ, ಮೂರ್ತಿ ಅಣ್ಣ ಸಿನಿಮಾ ಮಾಡಬೇಕು ಅಂತ ನಾನು 18 ವರ್ಷದಿಂದ ಮೂರ್ತಿ ಅಣ್ಣಂಗೆ ಪರಿಚಯ. 18 ವರ್ಷದಿಂದನೂ ತುಂಬಾ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ. ಬಟ್ ಈ ಸಿನಿಮಾ ಇದೆಯಲ್ಲ, ಅವರು ತುಂಬಾ ಯಾವುದೇ ಒಂದು ವಿಚಾರಕ್ಕೆ ನಾನು ಹತ್ರದಿಂದ ನೋಡಿರೋ ಪ್ರಕಾರ ಕಷ್ಟ ಅಂತೂ ಎಲ್ಲೂ ಬಿದ್ದಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾರಷ್ಟೇ. ಎಲ್ಲ ಮೀಡಿಯಾದವ್ರ ಜೊತೆನೂ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ. ನಾನು ನೋಡಿದ್ದೀನಿ, ಕಷ್ಟ ಬಿದ್ದಿದ್ದೀನಿ ಸಿನಿಮಾ ಮಾಡೋಕ್ಕೆ ಅಂತ. ಅವ್ರು ಯಾವ ಕಷ್ಟನೂ ಬಿದ್ದಿಲ್ಲ. ಸಿನಿಮಾ ಮಾಡಿದ್ದಾರೆ, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಅವ್ರಿಗೆ ಇನ್ನೇನು ಮಾಡಿಲ್ಲ. ಸಿನಿಮಾ ನಾವು ನೋಡಿದ್ರೆ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನಮ್ಮ ಮನೆ ಕೂಸು ನಮ್ಗೆಲ್ಲ ಇಷ್ಟ ಆಗುತ್ತೆ. ಬಟ್ ಸಿನಿಮಾ ಮೂರ್ತಿ ಅಣ್ಣ ಇದಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ. ಹಾಗೆ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವರೂ ಕಷ್ಟ ಬಿದ್ದು ಸಿನಿಮಾ ಮಾಡಿಲ್ಲ. ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ನೀವು ನೋಡಿ. ನಾವು ಸಿನಿಮಾ ಆಲ್ರೆಡಿ ಒಂದ್ಸರಿ ನಾವು ನೋಡಿದೀವಿ, ನಮ್ಗೆ ಇಷ್ಟ ಆಗಿದೆ. ಬಟ್ ನಿಮ್ಗೆ ಇಷ್ಟ ಆಗತ್ತಾ ಇಲ್ವೋ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಸಿನಿಮಾ ನಿಮ್ಗೆ ಇಷ್ಟ ಆಗೋ ಥರ ತೆಗೆದಿದ್ದೀನಿ ಅಂತ ಡೈರೆಕ್ಟರ್ಗಿದೆ ಮನಸ್ಸಲ್ಲಿ. ಅದನ್ನು ನೀವು ಮೀಡಿಯಾದವರಾಗಲಿ ಸ್ನೇಹಿತರಾಗಲಿ ಅದನ್ನು ನೀವು ಏನು ಮಾಡಬೇಕು ಅಂದ್ರೆ ಎಕ್ಸ್ಪ್ಲೋಸ್ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ ನನಗಷ್ಟೇ. ಬಟ್ ಇನ್ನೊಂದೇನೆಂದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಅನಿಸಿಕೆ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಈ ಟೈಮಲ್ಲಿ ಏನು ಸಿನಿಮಾ ಬೇಕಿತ್ತು ಆ ಟೈಪ್ ಸಿನಿಮಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ.